ಕೃಷ್ಣ ಬೈರೇಗೌಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಚರ್ಚೆ. ಇದು ಮುಖ್ಯಮಂತ್ರಿಗಳ 100 ದಿನಗಳ ಅಭಿಯಾನದ ಕುರಿತು ಮಹತ್ವದ ಚರ್ಚೆಯನ್ನು ನಡೆಸಲಾಯಿತು. ವಸತಿ, ವಿದ್ಯುತ್ ಶಕ್ತಿ, ಉದ್ಯೋಗ ಸೇರಿ 10 ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಯಿತು. ಒಂದ್ ಕಡೆಯಲ್ಲಿ ಖಾತೆ ಕೊಟ್ಟಿರುವಂತದ್ದು ಸರಿಯಾಗಿಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿರಿಕ್ ಕೂಡ ನಡೆಸಲಾಗ್ತಾ ಇರುವಂತದ್ದು, ಜೊತೆಗೆ ನಮಗೆ ಪೂರ್ಣ ಪ್ರಮಾಣದ ಖಾತೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಕೃಷ್ಣ ಬೈರೇಗೌಡರು. ಇದೆಲ್ಲದರ ನಡುವೆ ಈಗ ಸಿಎಂ ಅವರ ಸಭೆಯಲ್ಲಿ ಈಗ ಸಚಿವರು ಭಾಗಿಯಾಗಿದ್ದಾರೆ. ಬನ್ನಿ ಹಾಗಾದ್ರೆ ಕೃಷ್ಣ ಬೈರೇಗೌಡ ಇರ್ಬೋದು, KH ಮುನಿಯಪ್ಪ ಇರ್ಬೋದು, ಸಿಎಂ ಯಾರ್ಯಾರು ಏನೇನು ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಅಸಮಾಧಾನ ಯಾವುದೂ ಇಲ್ಲ. ಆದರೆ ಒಂದು ಭಾಳ ಕಠಿಣವಾದಂಥ ಜವಾಬ್ದಾರಿಯನ್ನು ಮಾನ್ಯ ಮುಖ್ಯಮಂತ್ರಿಯವರು ಪಕ್ಷ ನನಗೆ ವಹಿಸಿದೆ. ಬೆಂಗಳೂರಿನ ಅಭಿವೃದ್ಧಿ ವಿಷಯವನ್ನು ನೋಡಿಕೊಳ್ಳಿಕ್ಕೆ ಇದು ಬಹಳ ಕಠಿಣ ಸವಾಲು. ಅಧಿಕಾರ ಅಂತ ನಾನು ಇದನ್ನು ಭಾವಿಸೋದಿಲ್ಲ, ಯಾಕಂದರೆ ಇದು ದೊಡ್ಡ ಜವಾಬ್ದಾರಿ. ಬೆಂಗಳೂರಿನ ಜನಗಳ ನಿರೀಕ್ಷೆನೂ ಅಪಾರ ಇದೆ, ಮುಖ್ಯಮಂತ್ರಿಗಳು ಪಕ್ಷದ ನಿರೀಕ್ಷೆನೂ ಅಪಾರ ಇದೆ. ಏನಾದರೂ ಒಂದು ಜನಪರವಾಗಿ ಸುಧಾರಣೆ ಆಗಬೇಕು ಬೆಂಗಳೂರಿನಲ್ಲಿ ಅನ್ನೋ ನಿರೀಕ್ಷೆ ಪಕ್ಷ ಜನಗಳು ಎರಡೂ ಕಡೆಯಿಂದ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಒಂದು ಜವಾಬ್ದಾರಿ ತಗೊಳ್ಳುವಾಗ ಜವಾಬ್ದಾರಿ ಬಗ್ಗೆ ಸ್ಪಷ್ಟತೆ ಇರಬೇಕು. ಯಾಕೆಂದರೆ ನಾನು ವೈಯಕ್ತಿಕವಾಗಿ ಏನೇ ಜವಾಬ್ದಾರಿ ತಗೊಂಡ್ರು ಅದಕ್ಕೊಂದು ಉತ್ತರದಾಯಿತು, ಅಕೌಂಟಬಿಲಿಟಿ ಇರುತ್ತೆ. ಏನು ಅಕೌಂಟಬಿಲಿಟಿ, ಪಕ್ಷ ಆಗಲಿ ಜನ ಆಗಲಿ ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅದನ್ನು ಫಲಿತಾಂಶ ರಿಸಲ್ಟ್ ರೂಪದಲ್ಲಿ ನಾವು ಕೊಡಬೇಕಾಗತ್ತೆ. ಸೊ ಕೊಡಬೇಕು ಅಂತ ಹೇಳಿದರೆ ಜವಾಬ್ದಾರಿಯಲ್ಲೂ ಸ್ಪಷ್ಟತೆ ಇರಬೇಕು. ಆ ಜವಾಬ್ದಾರಿ ಜೊತೆಗೆ ಏನು ಹಂಚಿಕೆ ಆಗಿದೆ ಅದರಲ್ಲೂ ಸ್ಪಷ್ಟತೆ ಇರಬೇಕು. ಸೊ ಆ ಸ್ಪಷ್ಟತೆ ಇರಬೇಕು, ಇದ್ದರೆ ಮಾತ್ರ ಸ್ವಲ್ಪ ನಾವು ಏನು ನಿರೀಕ್ಷೆಗಳಿದ್ದಾವೆ, ಏನು ಉತ್ತರದಾಯಿತು ಅಕೌಂಟಬಿಲಿಟಿ ಇದೆ, ಏನು ಫಲಿತಾಂಶ ರಿಸಲ್ಟ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು ಡೆಲಿವರ್ ಮಾಡಬೇಕು. ಅಂದರೆ ಇವತ್ತು ನಾವೆಲ್ಲ ಇಲ್ಲಿ ಸೇವೆ ಮಾಡಲಿಕ್ಕೆ ಬಂದಿದ್ದೇವೆ. ಆ ಖಾತೆ ಈ ಖಾತೆ, ಆ ಹುದ್ದೆ ಈ ಹುದ್ದೆ ಅನ್ನುವಂಥ ಪ್ರಶ್ನೆ ಇಲ್ಲ ಅಂತ ಈಗಾಗಲೇ ನಾನು ಹೇಳಿದ್ದೇನೆ. ಯಾವುದೇ ಎಲ್ಲ ಖಾತೆಗಳು ಮಹತ್ವದಾದಂಥ ಖಾತೆನೇ ಇದ್ದಾವೆ. ಹೀಗಾಗಿ ಅವೆಲ್ಲವನ್ನು ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ನಿಭಾಯಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ ಇದೆ. ಹಿಂದೆ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಸಚಿವನಾಗಿ ಉತ್ತಮವಾಗಿ ಕೆಲಸ ಮಾಡಿದ್ದೇನೆ ಅನ್ನುವಂಥ ತೃಪ್ತಿ ಇದೆ. ಈ ಖಾತೆಯಲ್ಲೂ ಚೆನ್ನಾಗಿ ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತೇನೆ. ಈ ಖಾತೆ ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಇದರ ಮಧ್ಯದಲ್ಲಿ ಸಿಎಂ ಸಭೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಆ ಸಭೆಯಲ್ಲಿ ಅನೇಕರು ಭಾಗಿಯಾಗಿದ್ದಾರೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆಯಲ್ಲಿ ನಡೀತಾ ಇರುವಂತಹ ಸಭೆ ಇದು. ಬಹಳ ಮುಖ್ಯವಾಗಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಕೂಡ ಮಾಡಲಾಗ್ತಾ ಇದೆ. ಈಗಾಗಲೇ ಮಳೆ ಆರಂಭ ಆಗಿದ್ರು ಕೂಡ ಅನೇಕ ಕಡೆಗಳಲ್ಲಿ ಮಳೆ ಕೊರತೆ ಇದೆ. ಆ ಮಳೆ ಕೊರತೆಯ ವಿಚಾರದ ಬಗ್ಗೆ ಅನೇಕ ಕಡೆಗಳಲ್ಲಿ ಈ ಬಿತ್ತನೆ ಬೀಜ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಆಗಿರ್ಬೋದು. ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲಾಗ್ತಾ ಇದೆ ಈ ಸಭೆಯಲ್ಲಿ KJ ಜಾರ್ಜ್, ಈಶ್ವರ್ ಖಂಡ್ರೆ, ಮುನಿಯಪ್ಪ ಸೇರಿದಂತೆ ಅನೇಕ ನಾಯಕರು ಕೂಡ ಭಾಗಿಯಾಗಿರೋದನ್ನು ಗಮನಿಸ್ತಾ ಇದ್ದೀವಿ. ಮುಖ್ಯಮಂತ್ರಿಗಳ 100 ದಿನಗಳ ಅಭಿಯಾನದ ಕುರಿತು ಕೂಡ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹನುಮಂತ್, ಡೆಲ್ಲಿಯಿಂದ ವಾಪಸ್ ಆದ ನಂತರದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ನಡೀತಾ ಇರುವಂತಹ ಬಹಳ ಮಹತ್ವದ ಸಭೆ ಇದು. ಸಭೆಯಲ್ಲಿ ಯಾರ್ಯಾರಿದ್ದಾರೆ, ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಹನುಮಂತ್. ಅಶ್ವಿನಿ, ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಭೇಟಿಯಾಗಿ ಪ್ರಧಾನಮಂತ್ರಿಗಳನ್ನು ಸೇರಿದಂತೆ ಹಣಕಾಸು ಸಚಿವರನ್ನೆಲ್ಲರನ್ನೂ ಕೂಡ ಭೇಟಿಯಾಗಿ ರಾಜ್ಯದ ಪರವಾಗಿ ಬರಬೇಕಾದಂತಹ ಅನುದಾನಗಳು ಮತ್ತು ವಿವಿಧ ಯೋಜನೆಗಳ ವಿಚಾರವಾಗಿ ಚರ್ಚೆಯನ್ನು ನಡೆಸಿ ಒಂದಷ್ಟು ಮನವಿಗಳನ್ನು ಸಲ್ಲಿಸಿ ಈಗ ರಾಜ್ಯಕ್ಕೆ ವಾಪಸ್ ಬಂದಿದ್ದಾರೆ. ರಾಜ್ಯಕ್ಕೆ ವಾಪಸ್ ಬಂದ ನಂತರದಲ್ಲಿ ಈಗ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳು, ಸಿಇಒಗಳು, SP-ಗಳು ಮತ್ತು DCFಗಳ ಜೊತೆಗೆ ಒಂದು ಮಹತ್ವದ ಸಭೆಯನ್ನು ಮಾಡ್ತಾ ಇರುವಂಥದ್ದು. ಈ ಸಭೆಯ ಪ್ರಮುಖ ಉದ್ದೇಶ ರಾಜ್ಯ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ರಾಜ್ಯದ ವಿವಿಧ ಯೋಜನೆಗಳ ಕುರಿತು ನೇರವಾಗಿ ಸಾರ್ವಜನಿಕರಿಗೆ ಮತ್ತಷ್ಟು ಹತ್ತಿರವಾಗುವ ನಿಟ್ಟಿನಲ್ಲಿ
ಯಾವೆಲ್ಲ ಕೆಲಸಗಳನ್ನ ಮಾಡಬೇಕು ಅನ್ನುವಂಥ ಸಭೆಯಲ್ಲಿ ಚರ್ಚೆ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಮುಖ್ಯಮಂತ್ರಿಗಳ 100 ದಿನಗಳ ಕಾಲ ಅಭಿಯಾನವನ್ನ ಮಾಡಬೇಕು ಅನ್ನುವಂಥ ವಿಚಾರವೂ ಕೂಡ ಸಭೆಯಲ್ಲಿ ಪ್ರಸ್ತಾಪ ಆಗಿದೆ. ವಸತಿ ಯೋಜನೆ ಆಗಿರ್ಬೋದು, ವಿದ್ಯುತ್ ಶಕ್ತಿ ಆಗಿರ್ಬೋದು, ಆಸ್ತಿ ವಿಚಾರ ಆಗಿರ್ಬೋದು, ಅದೇ ರೀತಿ ಉದ್ಯೋಗದ ವಿಚಾರ, ಈ ಎಲ್ಲಾ ವಿಚಾರಗಳನ್ನ ಮುಂದಿಟ್ಕೊಂಡು, ಉದಾಹರಣೆಗೆ ವಿದ್ಯುತ್ ಶಕ್ತಿ ವಿಚಾರ ಅಂತ ಬಂದಂತ ಸಂದರ್ಭದಲ್ಲಿ ರೈತರಿಗೆ ಪಂಪ್ಸೆಟ್ಗಳ ವಿಚಾರ, ವಿದ್ಯುತ್ ಪೂರೈಕೆ ಮಾಡುವಂತದ್ದಾಗಿರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ಆಗ್ತಾ ಇರುವಂತಹ ವ್ಯತ್ಯಯ ಆಗಿರ್ಬೋದು, ಆ ಕೊರತೆ ಏನಾಗಿರ್ಬೋದು, ಅದನ್ನೆಲ್ಲವನ್ನು ನಿಭಾಯಿಸುವಂಥದ್ದು, ಅದನ್ನ ನೀಗಿಸುವಂಥದ್ದು, ಸಮಸ್ಯೆ ಆಗದ ರೀತಿಯಲ್ಲಿ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಆಗುವಂಥದ್ದು. ಮತ್ತೆ ಯಾವೆಲ್ಲ ವಸತಿ ವಿಚಾರಕ್ಕೆ ಅಂತ ಬಂದ ಸಂದರ್ಭದಲ್ಲಿ ವಸತಿ ಇಲಾಖೆಗೆ ಸಂಬಂಧಪಟ್ಟಂತ ಯೋಜನೆಗಳೇನಿದಾವೆ ತ್ವರಿತವಾಗಿ ಅದನ್ನ ನಿರ್ವಹಣೆ ಮಾಡಿ ಬಗೆಹರಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು. ಒಟ್ಟಾರೆಯಾಗಿ ವಿವಿಧ ಯೋಜನೆಗಳನ್ನ ಮುಂದಿಟ್ಕೊಂಡು ಸರ್ಕಾರದಿಂದ 100 ದಿನಗಳ ಕಾಲ ಅಭಿಯಾನವನ್ನ ನಡೆಸಲಿಕ್ಕೆ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಅಂತಿಮವಾಗಿ ಆ ಅಭಿಯಾನಗಳು ಯಾವ ಸ್ವರೂಪದಲ್ಲಿ ನಡೆಯುತ್ತೆ, ಹೇಗೆ ನಡೆಯುತ್ತೆ ಅನ್ನೋದು ಕೂಡ ಸಭೆಯ ನಂತರದಲ್ಲಿ ಒಂದಷ್ಟು ಮಾಹಿತಿ ಸಿಗಬಹುದು. ಆದರೆ ಒಟ್ಟಾರೆಯಾಗಿ ಆಡಳಿತ ಯಂತ್ರವನ್ನ ಚುರುಕು ಮುಟ್ಟಿಸುವಂತ ಕೆಲಸಕ್ಕೆ ಈಗ ಮುಖ್ಯಮಂತ್ರಿಗಳು ಮುಂದಾಗಿರುವಂತದ್ದು. ಯಾಕೆ ಅಂತಂದು ಹೇಳಿದ್ರೆ, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಸಿಒಗಳಾಗಿರ್ಬೋದು ನೇರವಾಗಿ ಸಾರ್ವಜನಿಕರ ಜೊತೆಗೆ 1-to-1 ಇರುವುದರಿಂದ, ಮತ್ತೆ ಅಲ್ಲಿ ಸಂಪರ್ಕ ಸೇತುವೆ ಆಗಿರುವುದರಿಂದ ಸರ್ಕಾರದ ಯೋಜನೆಗಳನ್ನ ಒಂದಷ್ಟು ಎಫೆಕ್ಟಿವ್ ಆಗಿ ಮುಟ್ಟಿಸ್ಲಿಕ್ಕೆ ಈ ಒಂದು ಕಾರ್ಯತಂತ್ರ ನಡೀತಾ ಇದೆ. ಆ ಕಾರ್ಯತಂತ್ರದ ಭಾಗವಾಗಿ ಇವತ್ತಿನ ಸಭೆಯಲ್ಲೂ ಕೂಡ ಒಂದಷ್ಟು ಮಹತ್ವದ ವಿಚಾರಗಳು ಚರ್ಚೆ ಆಗ್ತಾ ಇರುವಂತದ್ದು. ಅಶ್ವಿನಿ. ಆಲ್ ರೈಟ್ ಹನುಮಂತ, ಥ್ಯಾಂಕ್ ಯು ಡೀಟೇಲ್ಸ್ಗೆ.